ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಸ್ಪೆಷಲ್ ದಿನ, ಅದಕ್ಕೆ ಇವತ್ತು ಫುಲ್ ಡೇ ವ್ಲಾಗ್ನ ಮಾಡೋಣ ಅಂಥೇಳಿ ಬೆಳಗ್ಗೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೆ. ಬೆಳಿಗ್ಗೆ ಇವತ್ತು ಗೋಧಿ ಕಡಿ ಉಪ್ಪಿಟ್ಟು ಮಾಡಿದ್ದು ಸಖತ್ ಸೂಪರ್ ಆಗಿತ್ತು. ಈಗ ಇನ್ನೂ ಗ್ಯಾಸ್ ಸ್ಲೋಲ್ಲಿಟ್ಟು ಸ್ವಲ್ಪ ಬೇಯಿಸ್ತಾ ಇತ್ತು, ಅದಕ್ಕೆ ಸ್ವಲ್ಪ ಇನ್ನು ಫುಲ್ ಉದ್ರುದ್ರಾಗಲಿಲ್ಲ. ಒಂದು 5 ನಿಮಿಷ ಹಾಗೆ ಮುಚ್ಚಿ ಬೇಯಿಸಿದ ನಂತರ ಉದ್ರುದ್ರಾಗುತ್ತೆ, ಒಳ್ಳೇದಾಯ್ತು. ಚಹಾ ತಿಂಡಿ ಎಲ್ಲ ತಿಂದಾಯ್ತು, ಸ್ನಾನನೂ ಮಾಡಿ ಆಯ್ತು. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಚಹಾ ತಿಂಡಿ ಎಲ್ಲ ಆಯ್ತು. ಎಂತಕ್ಕಂದರೆ ಸ್ಪೆಷಲ್ ಡೇ ಆಗಲೇ ಹೇಳನಲ್ಲ, ಇವತ್ತು ಒಂದು ಫ್ಯಾಮಿಲಿ ಮದುವೆ ಇತ್ತು. ಸೊ ಮಕ್ಕಳು ಎದ್ದಿರಲಿಲ್ಲ, ನೇಲ್ ಪಾಲಿಶ್ ಎಲ್ಲ ಹಾಯ್ಕೊಂಡೆ. ಮಕ್ಕಳು ಎದ್ದ ಮೇಲೆ ನೇಲ್ ಪಾಲಿಶ್ ಹಾಯ್ಕೊಂಡು ಎಲ್ಲ ಹಾಳಾತು, ಅವ್ರನ್ನೆಲ್ಲ ಎತ್ಕೊಂಡ್ರಲ್ಲೇ. ಅಷ್ಟರವರೆಗೆ ಮಗ ಎದ್ದುಬಿಟ್ಟ. ಹೇರ್ ಕಟ್ ಮಾಡೋದಕ್ಕೆ ಪುರ್ಸೊತ್ತೇ ಆಗಲಿಲ್ಲ. ಇವತ್ತು ಸಂಡೇ ಫ್ಯಾಮ್ಲಿ ಫಂಕ್ಷನ್ ಇತ್ತು, ಅದೊಂದು 10-10:30 ಅಂತ ಹೇಳಿದರು. ಇವನು ಬೇಗ ಅಂದರೆ ಒಂದು 8 ಗಂಟೆಗೆ ಎದ್ದ. ನಂದು ಸ್ನಾನ ಎಲ್ಲ ಆಯಿತು, ಕೆಲಸನೂ ಎಲ್ಲ ಆಗಿತ್ತಲ್ಲ, ಅಡುಗೆ ಏನು ಮಾಡಲಿಕ್ಕಿರಲಿಲ್ಲ. ಅದಕ್ಕೆ ನಾನು ಅಂದ್ಕೊಂಡೆ ಇವತ್ತು ಬೆಳಗ್ಗೆ ಬೇಗ ಎದ್ದೋಯ್ ಅವನ್ನ ಹೇರ್ ಕಟ್ ಮಾಡು ಅಂತೇಳಿ. ಹೇರ್ ಕಟ್ ಮಾಡಿದ್ದೆ. ಮಗಳಿಗೆ ಹುಷಾರಿರಲಿಲ್ಲ, ಅವಳಿಗೆ ಬೊಂಡ ತಗೊಂಡೆ. ಸುಮ್ಮನೆ ವೇಸ್ಟ್ ಆಯಿತು, ಅವಳು ಬೊಂಡ ಕುಡಿಲೇ ಇಲ್ಲ. ಒಂದು ಬೊಂಡಕ್ಕೆ 70 ರೂಪಾಯಿ, ಅದು ಸಣ್ಣ ಬೊಂಡ. ಸ್ವಲ್ಪ ಮೀಡಿಯಮ್ ಸೈಜ್ ಆದರೆ 80 ರೂಪಾಯಿ. ಅದಾದಮೇಲೆ ಮನೆಗೆ ಬಂದು ರೆಡಿ ಆದೆ. ಹ್ಯಾಂಗೆ ತೋರ್ತಿದ್ದೆ ಅಂಥೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ತುಂಬ ಇಷ್ಟ ಆಯ್ತು ಎಲ್ಲರಿಗೂ. ಸೀರೆ ಆಗಲಿ, ಬ್ಯಾಂಗಲ್ ಕೂಡ ಮ್ಯಾಚಿಂಗ್ ತಗೊಂಡಿದ್ದೆ. ಸಿಂಪಲ್ ಆಗಲ್ಲ, ನಮ್ಮ ಫ್ಯಾಮ್ಲಿ ಫಂಕ್ಷನ್ ಮದುವೆ ಇತ್ತಲ್ಲ, ಅದಕ್ಕೆ ಚೆನ್ನಾಗಿ ಸೀರೆ ಉಟ್ಕೊಂಡು ರೆಡಿ ಆದೆ. ಆಮೇಲೆ ಹಸ್ಬೆಂಡ್ ಯಾವತ್ತು ಆ್ಯಸ್ ಯೂಶ್ವಲ್ ಲೇಟ್, ನಿಮಗೆಲ್ಲ ಡೈಲಿ ವ್ಲಾಗ್ ನೋಡೋರಿಗೆ ಗೊತ್ತಿರ್ಬೋದು. ಮತ್ತು ನಮ್ಮ ಮನೆಯಿಂದ ಜಾಸ್ತಿ ದೂರ ಇರಲಿಲ್ಲ, ಅದಕ್ಕೆ ಹಸ್ಬೆಂಡ್ನ ಬಿಟ್ಟು ನಾನು ಆಟೋದಿಂದ ಬಂದೆ. ಹಸ್ಬೆಂಡ್ಗೆ ಹೇಳಿದೆ ರೆಡಿಯಾಗಿ ಆರಾಮಾಗಿ ಬನ್ನಿ ಅಂತೇಳಿ. ಎಂತಕ್ಕಂದರೆ ಬೆಳಗ್ಗೆ ಬೇಗ ಎದ್ದು ಎಂಗೇಜ್ಮೆಂಟ್ ಇತ್ತು. ಫಸ್ಟಿಗೆ 10:30 ಅಂತ ಹೇಳಿದ್ರು, ಆದರೆ 9 ಗಂಟೆಗೆ ಎಲ್ಲ ಬಂದಾಗಿತ್ತು. ಅಲ್ಲಿ ಆದರೆ ನಾನು ಬೇಗ ಆಟೋದಿಂದ ನೋಡಿದರೆ ಹುಡುಗನ ಕಡೆಯವರೇ ಬಂದಿರಲಿಲ್ಲ. ಅದಕ್ಕೆ ಚಹಾ ತಿಂಡಿ ಎಲ್ಲ ಅಲ್ಲಿ ವ್ಯವಸ್ಥೆ ಇತ್ತಲ್ಲ, ಮನೆಯಿಂದ ಹೇಗೋ ಉಪ್ಪಿಟ್ಟು ತಿನ್ಕೊಂಡು ಹೋಗಿದ್ದೆ. ಚಹಾ ತಿಂಡಿಗೆ ಅವಲಕ್ಕಿ ಎಲ್ಲ ಇತ್ತು. ಜಾಸ್ತಿ ಅಂತ ತಿನ್ನಲಿಲ್ಲ, ಸುಮ್ಮನೆ ಒಂದು ವಿಡಿಯೋ ತೆಗೆದೆ ಅಷ್ಟೇ. ಅಷ್ಟರವರೆಗೆ ಹುಡುಗನ ಕಡೆಯವ್ರು ಬಂದರೆ ಎಂಗೇಜ್ಮೆಂಟ್ ಶಾಸ್ತ್ರ ಶುರುವಾಯಿತು. ಎಂಗೇಜ್ಮೆಂಟ್ ಶಾಸ್ತ್ರ, ಅದು ಅಡಿಕೆ ಹೊಡೋ ಶಾಸ್ತ್ರ ಇರುತ್ತಲ್ಲ, ಅದನ್ನೆಲ್ಲ ಆದಮೇಲೆ ಎಂಗೇಜ್ಮೆಂಟ್ ಸೀರೆ ಕೊಟ್ಟರು. ಸೀರೆ ಅಂತೂ ಚೇಂಜ್ ಮಾಡಿಲ್ಲ, ಮದುವೆ ದಿನನೇ ಎಂಗೇಜ್ಮೆಂಟ್ ಇದ್ದರೆ ಸೀರೆ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ, ಜಸ್ಟ್ ಕೊಡ್ತರಷ್ಟೇ. ಆಮೇಲೆ ರಿಂಗ್ ಎಕ್ಸ್ಚೇಂಜ್ ಮಾಡಿತ್ತು. ಇದು ಪ್ರಾಪರ್ ಉಡುಪಿ ಸ್ಟೈಲ್ ಮದಿ. ಉಡುಪಿಯಲ್ಲೂ ಕುಂದಾಪುರದಲ್ಲೂ ಮದುವೆಗೂ ಕೂಡ ಶಾಸ್ತ್ರಗಳೆಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ, ಸ್ವಲ್ಪ ಸಿಮಿಲರ್ ಇರುತ್ತೆ ಅಷ್ಟೇ. ಎಂಗೇಜ್ಮೆಂಟ್ ಆದಮೇಲೆ ಇದು ನಮ್ಮ ಕುಂದಾಪುರದಲ್ಲೂ ಇರುತ್ತೆ. ಹೊರಗಡೆ ಕರ್ಕೊಂಡು ಅರ್ಶಿಣ ಕುಂಕುಮ, ಕನ್ನಡಿ ತೋರಿಸೋದು ಅದೆಲ್ಲ ಇರುತ್ತೆ, ಆ ಶಾಸ್ತ್ರ ಎಲ್ಲ. ಹೂ ಮುಡ್ಸೋದು ಅದೆಲ್ಲ. ನಾನು ಅಲ್ಲಿ ನಿಂತ್ಕೊಂಡಿದ್ದೆ, ಬಟ್ ನಾನು ವೀಡಿಯೋ ತೆಗಿತಿದ್ದರಿಂದ ನಾನೇ ವೀಡಿಯೋ ತೆಗ್ತಿದ್ನಲ್ಲ, ಅದಕ್ಕೆ ಜಾಸ್ತಿ ನಂದು ವೀಡಿಯೋ ತೆಗೋಕ್ಕಾಗಿಲ್ಲ ಆಯಿತು. ನಾನು ಐ ಥಿಂಕ್ ಅದು ಪರ್ಫ್ಯೂಮ್ ಎಲ್ಲ ಹಾಕಿದ್ರಲ್ಲ, ಅದು ನಾನು ಹಾಕ್ತಾಯಿದ್ದೆ ಅಷ್ಟೇ. ಅದಾದಮೇಲೆ ಅಕ್ಕಿ ಎಲ್ಲ ಸ್ವಲ್ಪ ಹಾಕಿ ಕಡೆಗೆ ಮನೆಗೆ ಅಂತಿದ್ದೆ, ಹಾಲಲ್ಲಿ ಬಂದು ಇಲ್ಲಿ ಶಾಸ್ತ್ರ ಮಾಡ್ತಿದ್ರು, ಪೂಜೆ ಮಾಡೋದು. ಅಷ್ಟೊತ್ತಿಗೆ ಚತಿಗಾತಿ ಯಾರಿದ್ರು ಕಾಣಿ, ಅವರು ನಮ್ಮೂರಲ್ಲಿ ಕುಂದಾಪುರದಲ್ಲಿ ನಾನು ಮದುವೆ ಟೈಮಲ್ಲಿ ಬೆಳಿಗ್ಗೆ ಎದ್ದು ಹೊತ್ತಿಗೆ ಮಾವ ಇದ್ರಲ್ಲ, ಅವ್ರಿಗೆ ನಮ್ಮ ಕಾಲುಂಗ್ರ ಹಾಕಿದ್ರು. ಆದ್ರೆ ಇಲ್ಲಿ ನಂಗೆ ಕಂಡದ ಲೆಕ್ಕ ನಾನು ಚತಿಗರ್ತಿ ಕಾಲುಂಗ್ರ ಹಾಕ್ತಿದ್ರು. ನಂಗೆ ಗೊತ್ತಿರಲಿಲ್ಲ ಉಡುಪಿಯಲ್ಲಿ ಈ ಶಾಸ್ತ್ರ ಇತ್ತು ಅಂಥೇಳಿ. ಕಡಿಕೆ ಇದು ದಾರೆ ಸೀರೆ ಕೊಡೋ ಶಾಸ್ತ್ರ, ಅದು ನಮ್ಮೂರಲ್ಲೂ ಇದೇ ಟೈಪ್ ಇತ್ತು ಸೇಮ್. ನಾನಲ್ಲಿ ಹಿಂದೆ ನಿಂತ್ಕೊಂಡಿದ್ದೆ ಕಾಣಿ. ನನ್ನ ಮಗ ಕೇಂತಾನೆ ಇರಲಿಲ್ಲ, ಅವನು ಸ್ವಲ್ಪ ಹಠ ಮಾಡ್ತಾಯಿದ್ದ. ಅವನ್ನ ಕಂಡು ಇಲ್ಲಿ ಜಾಸ್ತಿ ಅಟೆಂಡ್ ಮಾಡೋಕ್ಕಾಗಿಲ್ಲ. ನಾನು ಆದಷ್ಟು ಅಟೆಂಡ್ ಮಾಡ್ತಾಯಿದ್ದೆ. ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ಇದು ನನ್ನ ಗಂಡನ ಮನೆ ಕಡೆದು ಮದಿ, ಆದರೆ ನನ್ನ ಗಂಡನಕ್ಕಿಂತ ಜಾಸ್ತಿ ಕ್ಲೋಸ್ ನಾನೇ ಇದ್ದೆ ಅನ್ಬೋದು. ಅಂದರೆ ನನಗೆ ಆ್ಯಕ್ಚುಲಿ ಆ್ಯಕ್ಟಿವ್ನೆಸ್ ಸ್ವಲ್ಪ ಜಾಸ್ತಿ. ಅಂದರೆ ನಮ್ಮ ಮನೆ ಮದುವೆ ಇದ್ದರೆ ನಾನು ಯಾವ ಥರ ಓಡಾಡ್ತೆ, ಮೆಹಂದಿ ಇರಲಿ ಮದಿ ಇರಲಿ, ಗಂಡನ ಮನೆ ಸೈಡು ಅಷ್ಟೇ ನಾನು ಅದೇ ಥರ ಓಡಾಡ್ತೆ. ನಾನು ಕಾಲ್ ಮಾಡಿಕೆ ಎಂತ ಹೆಲ್ಪ್ ಬೇಕಾದಿದೆಲ್ಲ ಅಂಥೇಳಿ. ನಾನು ಆ್ಯಕ್ಚುಲಿ ಅಂದರೆ ನಂಗೆ ಇಷ್ಟ ಆಯ್ತು ಈ ಥರ ಓಡಾಡೋಕೆಯಲ್ಲಿ, ಅಂದರೆ ಎಂಥದಾರು ಹೆಲ್ಪ್ ಮಾಡೋಕೆಯಲ್ಲಿ ನನಗಿಷ್ಟ ಆಯ್ತು. ಗಂಡನ ಮನೆಗೆ ಅವರು ಅಷ್ಟೇ. ನನಗೆ ಆ್ಯಕ್ಚುಲಿ ಅತ್ತೆ ಮಾವ ಯಾರಿಲ್ಲ, ಅವರ ತಂಗಿ ಮಗಳ ಮದುವೆ, ಅಂದರೆ ನನ್ನ ಚಿಕ್ಕ ಅತ್ತೆ ತಂಗಿ ಮದುವೆ ಆಯ್ತು. ಎಲ್ಲರೂ ಆಂಟಿ ಅಂತ ಕರೀತಾರೆ, ನಾನು ಆಂಟಿ ಅಂತಲೇ ಕರೆದು. ಈಗ ಇಲ್ಲಿ ಶಾಸ್ತ್ರ, ಅದು ದಾರೆ ಸೀರೆ ಕೊಡುವ ಶಾಸ್ತ್ರ ಇದು ಮುಗೀತು. ಮತ್ತೊಂದು, ಇವಾಗ ಹುಡುಗಿ ಸೀರೆ ಉಟ್ಟಿದ್ರಲ್ಲ, ಆ ಸೀರೆ ಅವರೀಗ ದಾರೆ ಸೀರೆ ಉಡುವಾಗ ಈ ಸೀರೆ ಚೇಂಜ್ ಮಾಡಿದಾಗ ಈ ಹಳೆ ಸೀರೆ ಏನಿದೆ ನೋಡಿ, ಅದನ್ನು ಮನೆಯಲ್ಲಿ ಅಕ್ಕ ತಂಗಿ ಅಮ್ಮ ಯಾರಾದರೂ ಮದುವೆಯಲ್ಲಿ ಉಟ್ಕೊಳ್ಳೇಬೇಕಂತೆ.
ಅಂದರೆ ದಾರೆ ಸೀರೆ ಅವ್ರು ಹುಟ್ಟಿದ ನಂತರ ಈ ಸೀರೆ ಹಾಗೆ ಮಡಚಿಡಬಾರ್ದಂತೆ, ಯಾರಾದರೂ ಉಟ್ಕೊಳ್ಬೇಕಂತೆ. ಅವ್ರ ಅಕ್ಕನ ಮದುವೆ ಇದ್ದಾಗ ಅವ್ರ ಅಮ್ಮ ಚೇಂಜ್ ಮಾಡಿ ಆ ಸೀರೆ ಉಟ್ಟಿದ್ರು, ಇವಾಗ ಈ ಸೀರೆ ಅವ್ರ ಅಕ್ಕ ಉಟ್ಕೊಳ್ತಾರಂತೆ. ನನಗೆ ಗೊತ್ತೇ ಇರಲಿಲ್ಲ ಈ ಶಾಸ್ತ್ರ ಇದೆ ಅಂತ. ಆದರೆ ಇದೊಂದು ಶಾಸ್ತ್ರ ಅಂತೆ, ಅಂದರೆ ಮನೆಯಿಂದ ಉಟ್ಕೊಂಡು ಬಂದ ಸೀರೆ ಹಾಗೆ ಎತ್ತಿಡಬಾರ್ದಂತೆ, ವಾಪಸ್ ಮನೇಲಿ ಉಟ್ಕೊಂಡು ಹೋಗಬೇಕು. ಅದು ಯಾರಾದರೂ ಅಮ್ಮ, ತಂಗಿ, ಅಕ್ಕ ಯಾರಾದರೂ ಉಟ್ಕೊಂಡು ಹೋಯ್ಕಂತೆ. ಇದು ಗೊತ್ತಿಲ್ಲ ಹಳೆ ಕಾಲದಲ್ಲಿ ಎಲ್ಲಿತ್ತೇನೋ. ಆದರೆ ಉಡುಪಿಯವರು ಶಾಸ್ತ್ರ ಮಾತ್ರ ಪರ್ಫೆಕ್ಟ್, ತುಂಬ ಜಾಸ್ತಿ ಶಾಸ್ತ್ರ ಮಾಡ್ತಾರೆ. ನಮ್ಮ ಕಡೆನೂ ಸ್ವಲ್ಪ ಕಡಿಮೆ ಶಾಸ್ತ್ರ, ಇದೆಲ್ಲ ಶಾಸ್ತ್ರ ಇರಲೇ ಇಲ್ಲ. ಅವರು ಇದಾದಮೇಲೆ ಅವಳು ಹುಡುಗಿ ದಾರೆ ಸೀರೆ ಉಟ್ಕೊಂಡಿದ್ಲು. ಆಮೇಲೆ ಇದೇ ಸೀರೆನ ಅವಳ ಅಕ್ಕ ಚೇಂಜ್ ಮಾಡಿ ಉಟ್ಕೊಂಡಿದ್ಲು. ಮೇಕಪ್ ರೆಡಿ ಮಾಡಿಸಿದ್ದೆಲ್ಲ ಊರಿನವರೇ, ಅಂದರೆ ಇಲ್ಲಿ ಮುಂಬೈಯಲ್ಲಿ ಅವ್ರದ್ದು ಪಾರ್ಲರ್ ಇತ್ತು ಊರಿನವ್ರದ್ದೇ. ಸೊ ಅವರು ರೆಡಿ ಮಾಡಿಸಿದ್ರು. ಇಲ್ಲಿ ಒಬ್ಬರು ನನ್ನ ಥರನೇ ಕಲರ್ ಸೀರೆ ಉಟ್ಕೊಂಡಿದ್ರು. ಇಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ನನಗೆ ಆ್ಯಕ್ಚುಲಿ ಫುಲ್ ವಿಡಿಯೋ ತೆಗೆಯೋದಕ್ಕೆ ಆಗಲಿಲ್ಲ, ಅಂದರೆ ನಾನು ರೆಡಿಯಾಗಿರೋದು ಸೀರೆ ಉಟ್ಕೊಂಡಿರೋದೆಲ್ಲ ಜಾಸ್ತಿ ತೆಗೆಯೋದಕ್ಕೆ ಆಗಿರಲಿಲ್ಲ. ಇವಾಗ ಅಲ್ಲಿ ಪಾರ್ಲರ್ ಅವರು ರೆಡಿ ಮಾಡಿಸ್ತಿದ್ರಲ್ಲ, ಪಾರ್ಲರ್ ಅವರು ಇದ್ದ ಮೇಲೆ ನಮ್ದೆಂತ ಜಾಸ್ತಿ ಕೆಲಸ ಇರೋದಿಲ್ಲ. ಅದಕ್ಕೆ ನಾನಿಲ್ಲಿ ಸ್ಟಾರ್ಟರ್ ಮತ್ತು ಜ್ಯೂಸ್ ಎಲ್ಲ ಸ್ಟಾರ್ಟ್ ಆಗಿತ್ತು, ಅದಕ್ಕೆ ಮಗನ ಕರ್ಕೊಂಡು ನಾನಿಲ್ಲಿ ಬಂದಿದ್ದೆ ಸ್ಟಾರ್ಟರ್ ಎಲ್ಲ ತಿಂಬಕ್ಕೆ. ಸಖತ್ತಾಗಿತ್ತು. ಇಲ್ಲಿ ಹರಬರ ಕಬಾಬ್ ಮತ್ತೆಂಥದ್ದು ಸ್ಟಾರ್ಟರ್ ಇತ್ತು, ಅದಾದ್ಮೇಲೆ ಜ್ಯೂಸ್ ಇತ್ತು, ವಾಟರ್ ಮೆಲನ್ ಜ್ಯೂಸ್, ಮತ್ತೊಂದು ಏನೋ ಪ್ಯಾಷನ್ ಫ್ರೂಟ್ ಜ್ಯೂಸ್ ಎಂಥದೋ ಇದ್ದಿತ್ತು ಅನಿಸುತ್ತೆ. ಇಲ್ಲಿ ಅವರ ಆಂಟಿ ಎಲ್ಲ ತಗೊತಾ ಇದ್ರು, ದೊಡ್ಡಮ್ಮ ಅವರೆಲ್ಲ. ಈಗ ನಾನು ತಗೊಂಡೆ, ಮಗ ಅವನೆಂತ ತಿನ್ನಲೇ ಇಲ್ಲ. ಸ್ವಲ್ಪ ವಾಟರ್ ಮೆಲನ್ ಜ್ಯೂಸ್ 2 ಸಲ ಬಾಯಿ ಹಾಕ್ದೆ ಅಷ್ಟೇ. ನಂಗೆ ಇಷ್ಟ ಆಯಿತು ವಾಟರ್ ಮೆಲನ್ ಜ್ಯೂಸ್, ಫ್ರೆಶ್ ವಾಟರ್ ಮೆಲನ್ ಎಲ್ಲ ಲೈಕ್ ಇದ್ದಿತ್ತು. ಇದಾದ್ಮೇಲೆ ಅವಳು ರೆಡಿಯಾಗಿ ಬಂದ್ಲು, ಮತ್ತೆ ಶುರು ಆಯಿತು ಶಾಸ್ತ್ರ. ಮತ್ತು ಅದು ಹಾರ ಎಕ್ಸ್ಚೇಂಜ್ ಮಾಡೋದು ಈಗಳೆಲ್ಲ ನಾನು ಶಾರ್ಟ್ಸಲ್ಲಿ ಮಸ್ತ್ ವೀಡಿಯೋ ಹಾಕಿದೆ, ನೀವು ಮಿಸ್ ಮಾಡಿದೆ ಕಾಣಿ. ಹಾರ ಎಕ್ಸ್ಚೇಂಜ್ ಮಾಡೋದಿಗೆಲ್ಲ ಎತ್ಕೊಂಡು ಮಾಡೋದು ಅದೆಲ್ಲ ಈಗ ಫ್ಯಾಷನ್ ಎಲ್ಲ ಕಾಮನ್ ಆಯ್ತು. ಈ ಮಧ್ಯೆ ನಡೆದದ್ದು ಮುಂಬೈಯಲ್ಲಿ, ಅದು ಅಂದರೆ ಅವ್ರದ್ದು ಹುಡುಗನೂ ಉಡುಪಿ ಕಡೆಯವನೇ, ಆದರೆ ನಡೆದದ್ದು ಮುಂಬೈಯಲ್ಲಿ. ಅಂದರೆ ಎಲ್ಲ ಮುಂಬೈಯಲ್ಲಿ ಇರ್ತಾರಲ್ಲ, ಮತ್ತು ಈಸಿ ಆತ್ತಂತೇಳಿ ಇಲ್ಲೇ ಮಾಡಿದ್ದು. ಊರಲ್ಲೇ ಮತ್ತೆ ಅವ್ರು ರಿಸೆಪ್ಷನ್ ಮಾಡಿದರು. ಇಲ್ಲಿ ಹಾರ ಎಲ್ಲ ಹಾಕುವಾಗ ಕಡಿಕೆ ತಾಳಿ ಎಲ್ಲ ಕಟ್ಟೋತಿಗೆ ನಾನು ಮೇಲೆ ಹೋಯ್ದೆ ಅಷ್ಟೇ. ಅದಾದಮೇಲೆ ಅಲ್ಲಿ ಶಾಸ್ತ್ರ ಪೂಜೆ ಅದೆಲ್ಲ ನಡೀತಿತ್ತ. ಮತ್ತಲ್ಲಿ ಮಸ್ತ್ ಹೊಗೆ ಬದಿತ್ತು. ಮಗಕ್ಕೆ ಏನಂತಾನೆ ಇರಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ಹೊತ್ತು ಕೆಳಗೆ ಬಂದು ಕೂತ್ಕೊಂಡೆ. ಅದಾದಮೇಲೆ ಊಟ ಸ್ಟಾರ್ಟ್ ಆಯಿತು. ನಾನು ಸ್ವಲ್ಪ ಬೇಗನೆ ಹೋದೆ ಊಟಕ್ಕೆ, ಲಾಸ್ಟ್ವರೆಗೆ ಕಾಯೋಕೆ ಇಲ್ಲ. ಆದರೆ ಫಸ್ಟಿಗೆ ಹೋದಕ್ಕೆ ಲಾಸ್ಟಿಗೆ ಮದುಮಕ್ಕಳೆಲ್ಲ 9ಗೆ ಇನ್ನೊಂದು ಸಲ ಡಬಲ್ ಊಟ ಮಾಡಿದೆ ನಾನು. ಹೊಸ ಆಯ್ತಾಯಿತು. ಫಸ್ಟಿಗೆ ಉಣ್ಣ ಮಗನೊಟ್ಟಿಗೆ ಊಟಕ್ಕೆ ಒಳ್ಳೆ ಇದ್ದಿತ್ತಾಯ್ತು. ವೆಜ್ಜೇ ಎಲ್ಲ ಅಫ್ಕೋರ್ಸ್ ಊಟಕ್ಕೆ, ಮದುವೆಯಲ್ಲಿ ನಮ್ಮ ಕಡೆ ಎಲ್ಲ ವೆಜ್ಜೇ ಇರುತ್ತಲ್ಲ. ಇಲ್ಲಿ ಚೈನೀಸು ಇಟ್ಟಿದ್ರೆ, ವೆಜ್ಜಲ್ಲಿ ಆ್ಯಸ್ ಯೂಶ್ವಲ್ ಎಲ್ಲ ಇತ್ತು. ಅನ್ನ, ದಾಲ್, ಪೂರಿ, ಪಲ್ಯ, ಐಸ್ ಕ್ರೀಮ್, ಗುಲಾಬ್ ಜಾಮೂನ್ ಅದೆಲ್ಲ ಇತ್ತು. ಊಟ ಎಲ್ಲ ಆಗ್ತಾಯಿತ್ತು. ಇಲ್ಲಿ ಶಾಸ್ತ್ರ ಮುಗಿಸಿ ಆಮೇಲೆ ಸ್ವಲ್ಪ ಡ್ಯಾನ್ಸ್ ಎಲ್ಲ ಇತ್ತು. ಹುಡ್ಗನ ಡ್ಯಾನ್ಸು, ಆಮೇಲೆ ಹುಡುಗಿ ಡ್ಯಾನ್ಸು ಅದೆಲ್ಲ ಇತ್ತು. ಅಷ್ಟರೊಳಗಡೆ ನಾನೆಂತ ಮಾಡಿದೆ, ನಾನು ಊಟ ಮಾಡಿ ಮಗ ತುಂಬ ಅಳ್ತಾ ಇದ್ದ. ಮಧ್ಯಾಹ್ನ ಆಗಿತ್ತಲ್ಲ, ಅದಕ್ಕೆ ಅವನನ್ನು ಮನೆಗೆ ಬಿಟ್ಟು ಬಂದೆ. ಮನೆ ಸ್ವಲ್ಪ ಹತ್ತಿರ ಇತ್ತು, ಅಂದರೆ ಆಟೋದಲ್ಲಿ ಹೋಗ್ಬೇಕಾಗ್ತ, ನಡ್ಕೊಂಡು ಹೋಗ್ಬೇಕಾಗ್ತಿಲ್ಲ. ಮನೇಲಿ ಬಿಟ್ಟು ಬಂದೆ. ಅಂದರೆ ಮಗಳಿಗೆ ಹುಷಾರಿರಲಿಲ್ಲ, ಅವಳನ್ನ ಕರ್ಕೊಂಡು ಬರಲಿಲ್ಲ. ಅಮ್ಮ ಮನೇಲಿ ಇದ್ರಲ್ಲ, ಅದಕ್ಕೆ ಮಗಳು ಮನೆಯಲ್ಲೇ ಇದ್ದರು, ಅವಳಿಗೆ ಹುಷಾರಿರಲಿಲ್ಲ, ಅದಕ್ಕೆ ಹೊರಗಡೆ ಬರಲಿಲ್ಲ. ಸ್ವಲ್ಪ ಮಿಸ್ ಮಾಡ್ಕೊಳ್ತಾ ಇದ್ದೆ ಅವಳನ್ನು ಕೂಡ. ಮತ್ತು ಮಗನ್ನ ಮನೆಗೆ ಬಿಟ್ಟು ಬಂದ ನಂತರ ನಾನು ಇಲ್ಲಿ ಮತ್ತೆ ಅಟೆಂಡ್ ಆದೆ. ಅಂತಕಂದರೆ ಮನೆ ಮದುವೆ ಇದ್ದಾಗ ನಾವು ಎಂಡ್ ತನಕ ನಿಂತ್ಕೊಳ್ಳೇಬೇಕತ್ತಲ್ಲ, ಅಂದರೆ ಹುಡುಗಿನ ಕಳಿಸ್ಕೊಡೋ ತನಕ. ಅದಕ್ಕೋಸ್ಕರನೇ ಇದೊಂದು ಉಡುಪಿ ಕಡೆ ಶಾಸ್ತ್ರ ಸಖತ್ತಿತ್ತು. राइस डालो तो मैं भूख लगा यार, जल्दी खाने के सब आगे में डालते जाते हैं। पीस से बड़े काली ग्रेवी बननी है, डाल दो ना। काली नहीं, उसके अंदर वाले ओपन करके थोड़ा थोड़ा नुकड़ा नहीं नहीं ओपन कर, तो मैं वापस रिटर्न ऐसे भेज दूँ। चलेगा बेटर है। नहीं पहले राइस डालो तो नहीं नहीं पहले गिफ्ट थोड़ा राइस फिर बॉक्स खा लिया रोशनी, बॉक्स खा लिए। वजन लेके लेने का नहीं खा लिए, वजन लेके लेने का। ओपन नहीं हो रहे यार।
गिफ्ट है, अरे यही गिफ्ट है, ये गिफ्ट है, इसमें चेन रखो आप, आपका नया वाला चेन है ना। ಈ ಶಾಸ್ತ್ರದಲ್ಲಿ ಎಂಥದಾದ್ರು ಚಿನ್ನ ಎಂಥದಾದ್ರು ಗೋಲ್ಡ್ ಕೊಡ್ತಾರೆ. ನನ್ನ ಮದ್ವೆಗೆ ನಂಗೆ ಇಯರಿಂಗ್ ಕೊಟ್ಟಿರೈತೆ. ಈಗ ಗೋಲ್ಡ್ ಎಷ್ಟು ಕಾಸ್ಟ್ಲಿ ಐತಂದ್ರೆ ಇಲ್ಲಿ ಸಣ್ಣದ ನೆಕ್ಲೆಸ್ ಬರುತ್ತಲ್ಲ ಅದು ಕೊಟ್ಟಿರೈತೆ. ಈಗಳಿನ ಗೋಲ್ಡ್ ರೇಟಿಗೆ ಇದು ಕೊಡೋದು ತುಂಬ ಕಷ್ಟ ಅತ್ತ. ಇದು ಶಾಸ್ತ್ರ ಎಲ್ಲ ಮಾಡಲೇಬೇಕತ್ತ. ಇದೇ ಶಾಸ್ತ್ರದ ಹಳಿ ಮೇಲೆ ಹುಡುಗಿಗೆ ಒಂದು ಗಿಫ್ಟ್ ಸಿಕ್ಕತ್ತಲ್ಲ ಅದು ಖುಷಿ ಹುಡುಗಿ ಕಡೆಯವರಿಗೆ. ಹುಡುಗನ ಕಡೆಯವ್ರಿಗೆ ಹೊತ್ತಂತೇಳಿ ಬೇಜಾರು ಅಷ್ಟೇ. ಇದು ಶಾರ್ಟ್ಸ್ ವಿಡಿಯೋ ಹಾಕ್ದೊಳಗೆ ಮಸ್ತ್ ಕಮೆಂಟ್ ಬಂದಿತ್ತೈತಿ, ಈ ಶಾಸ್ತ್ರ ಬೇಡ, ಇನ್ನು ಗೋಲ್ಡ್ ರೇಟ್ ಜಾಸ್ತಿ ಆಯ್ತಂತೇಳಿ. ಹುಡುಗಿ ಕಡೆಯವ್ರು ಅಷ್ಟೆಲ್ಲ ಖರ್ಚು ಮಾಡೋದಿಗೆ ಒಂದು ಗೋಲ್ಡ್ ಹುಡುಗಿಗೆ ಸಿಕ್ಕಲೇಬೇಕಲ್ಲ. ಇವಾಗ ಅದೆಲ್ಲ ಊಟ ಆಯ್ತು, ಅದರೊಟ್ಟಿಗೆ ನಾನು ಊಟ ಮಾಡಿದ್ದೆ ಅಲ್ಲಿ ಸೈಡಲ್ಲೇ. ಈಗ ಹುಡುಗಿನ ಕಳಿಸ್ಕೊಡೋ ಶಾಸ್ತ್ರ ತುಂಬ ಬೇಜಾರಾಗ್ತಾಯಿತ್ತು. ನಾನು ಸ್ವಲ್ಪ ಅಂದ್ರೆ ಅಳು ಬದತ್ತದು ಎಷ್ಟಂದ್ರೂ ನಂಗೆ ಈಗ ಈ ವಿಡಿಯೋ ನೋಡೋತ್ತಿಗೂ ನಂಗೆ ಒಂಥರ ಬೇಜಾರಾಯ್ತು. ಅದಾದ್ಮೇಲೆ ಹುಡುಗಿನ ಗಂಡನ ಮನೆಗೆ ಕಳಿಸ್ಕೊಡ್ತು. ಸ್ವಲ್ಪ ದೂರ ಇದ್ದಿತ್ತು, ಅದಕ್ಕೆ ಜಾಸ್ತಿ ಜನ ಇಲ್ಲ, ಒಂದು 5-6-7 ಜನ ಎಷ್ಟು ಹೋಯ್ತು ಶಾಸ್ತ್ರಕ್ಕಷ್ಟೇ. ಅಂದರೆ ಹುಡುಗಿನ ಮನೆ ತುಂಬಿಸೋ ಶಾಸ್ತ್ರಕ್ಕೆ. ಮನೆ ತುಂಬಿಸಿದ ಮೇಲೆ ಅಲ್ಲಿ ಉಂಗುರ ಹುಡುಕೋ ಶಾಸ್ತ್ರ ನಮ್ಮ ಕುಂದಾಪುರ ಕಡೆ ಇತ್ತು. ಮನೆಯವ್ರು ಉಂಗುರ ಹುಡ್ಕತ್ರ. ಆದರೆ ಉಡುಪಿ ಕಡೆಯಲ್ಲಿ ಇಲ್ಲ ಉಂಗುರ ಹುಡುಕೋ ಶಾಸ್ತ್ರ. ಅದಕ್ಕೆ ಅಲ್ಲಂತ ಮಾಡಲಿಲ್ಲ. ಮನೆ ತುಂಬಿಸಿದ ಮೇಲೆ ಹಾಲು ಬಾಳೆಹಣ್ಣು ಕೊಟ್ಟದ್ದು ನಾರ್ಮಲ್ ಅಷ್ಟೇ. ನಾನು ಮತ್ತು ಅವರು ಮನೆಗೆ ಒಯ್ಲಿಲ್ಲ, ಮಕ್ಕಳು ಮರ್ಕತ್ತು ಏನೋ ಅಂದೇಳಿ ಬೇಗ ನಾನು ಮನೆಗೆ ಬಂದೆ. ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು. ಮತ್ತು ಶಾರ್ಟ್ಸ್ ವಿಡಿಯೋದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ತುಂಬ ಅಂದರೆ 1 ಲಕ್ಷ ವ್ಯೂಸ್ ಆಗಿದೆ ಮದುವೆ ವಿಡಿಯೋ ಹಾಕಿದ್ದಕ್ಕೆ. ತುಂಬ ಖುಷಿ ಆಯಿತು. ಬಾಯ್ ಫ್ರೆಂಡ್ಸ್. ನೀನು ಹೇಳಿ ಬಾಯ್. ಬಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ. ಮಾಡಿದ ಥ್ಯಾಂಕ್ ಯು.